ಸತ್ಯಂ ಶಿವಂ ಸುಂದರಂ ನಾನು ಸಖತ್ ಹರಿಶ್ಚಂದ್ರ. ಇವತ್ತು ನಾವು ಹೀರಾಮಂಡಿ ವೆಬ್ ಸೀರೀಸ್ ಬಗ್ಗೆ ಮಾತಾಡೋಣ. ದೇಶದ ಎಲ್ಲ ಕಡೆ ಈ ವೆಬ್ ಸೀರೀಸ್ ತುಂಬಾನೇ ಸೌಂಡ್ ಮಾಡ್ತಾ ಇದೆ. ಕೋವಿಡ್ ಆದ ನಂತರ ಬಾಲಿವುಡ್ ತನ್ನ ಅಂಗಡಿಯನ್ನ ಸ್ಲೋಲಿಯಾಗಿ OTT ಕಡೆಗೆ ಮೂವ್ ಮಾಡಿದೆ. ಆದರೆ ಸಂಜಯ್ ಲೀಲಾ ಬನ್ಸಾಲಿ ಅಂತ ಲಾವಿಶ್ ಫಿಲ್ಮ್ ಮೇಕರ್ ಕೂಡ OTTಗೆ ಮೊರೆ ಹೋಗ್ತಾರೆ ಅಂತೇಳಿ ನಾನು ಅನ್ಕೊಂಡೇ ಇರಲಿಲ್ಲ. ನೆಟ್ಫ್ಲಿಕ್ಸ್ನವರು ಗೋಣಿಚೀಲ ಪೂರ್ತಿ ಕಾಸು ತುಂಬಿಸಿಕೊಂಡು ಸಂಜಯ್ ಲೀಲಾ ಬನ್ಸಾಲಿ ಅವರ ಕೈಯಲ್ಲಿ ಕೊಟ್ಟು, ನೋಡಪ್ಪ ನಮಗೊಂದು ಲಾವಿಶ್ ಆಗಿರುವಂತಹ ವೆಬ್ ಸೀರೀಸ್ ಮಾಡಿಕೊಡು ಅಂತ ಹೇಳಿ ಬೇಡಿಕೊಂಡಾಗ ತಟ್ಟತ್ತ ಸಂಜಯ್ ಲೀಲಾ ಬನ್ಸಾಲಿ ಅವರು 20 ವರ್ಷದ ಮೊದಲೇ ಅವರ ತಲೆಯಲ್ಲಿದ್ದಂತಹ ಹೀರಾಮಂಡಿ ಕಥೆಯನ್ನೇ ವೆಬ್ ಸೀರೀಸ್ಗೆ ಮಾಡಿದ್ರೆ ಹೇಗಿರುತ್ತೆ ಅಂತ ಅಂದ್ಕೊಂಡಿರ್ಬೋದು. ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆಗುವ ಮೊದಲು 16ನೇ ಮತ್ತು 17ನೇ ಶತಮಾನದಲ್ಲಿ ಲಾಹೋರ್ನ ಶ್ರೀಮಂತ ಮನೆತನದ ಹುಡುಗರ ಎಂಟರ್ಟೈನ್ಮೆಂಟ್ಗೋಸ್ಕರ ಈ ಹೀರಾಮಂಡಿ ಎನ್ನುವಂಥ ಸ್ಥಳವನ್ನ ಹರಿಸಿಂಗ್ ಎನ್ನುವಂತ ಶ್ರೀಮಂತ ವ್ಯಾಪಾರಿಯು ಸ್ಥಾಪಿಸಿದ್ದಾನೆ. ಹೀರಾಮಂಡಿ ಎನ್ನುವಂಥ ಸ್ಥಳವನ್ನು ಶಾಹಿ ಮಹಲ್ ಅಂತ ಕೂಡ ಕರೆಯುತ್ತಾರೆ. छाया में साजन तुम्हारे रूप की छाया में साजन बड़ी ठंडी जलन है और मैं हूँ सलोना सा सजन है और मैं हूँ. चुराए चैन रातों को जगाए, चुराए चैन रातों को जगाए, पिया का ये चलन है और मैं हूँ सलोना सा सजन है और मैं हूँ. ಈಗಲೂ ಕೂಡ ಪಾಕಿಸ್ತಾನದ ಲಾಹೋರ್ನಲ್ಲಿ ಈ ಹೀರಾಮಂಡಿ ಎನ್ನುವ ಬಿಲ್ಡಿಂಗ್ ಅನ್ನ ಹೆರಿಟೇಜ್ ಬಿಲ್ಡಿಂಗ್ ಆಗಿ ಹೋಟೆಲ್ ಆಗಿ ನವೀಕರಿಸಿಕೊಂಡು ಇದನ್ನು ಈಗಲೂ ಕೂಡ ಕಾಪಾಡಿಕೊಂಡು ಬಂದಿದ್ದಾರೆ. ಮೊಘಲರು ಅಫ್ಘಾನಿಸ್ತಾನ ಮತ್ತು ಕಜಕಿಸ್ತಾನದಿಂದ ಮಹಿಳೆಯರನ್ನು ಕರ್ಕೊಂಡು ಬಂದು ಇವರಿಗೆ ಹಲವಾರು ಡ್ಯಾನ್ಸ್ ಫಾರ್ಮ್ಗಳ ತರಬೇತಿಯನ್ನು ಕೊಟ್ಟು ಇವರಿಂದ ಕಥಕ್ ಮೊದಲಾದ ಡ್ಯಾನ್ಸ್ ಫಾರ್ಮ್ಗಳನ್ನು ಮಾಡಿಸಿ ವೇಶ್ಯಾವಾಟಿಕೆಗಳನ್ನು ಕೂಡ ಮಾಡಿಸಲಾಗುತ್ತಿತ್ತು. ಇದನ್ನೇ ಆಧಾರವಾಗಿ ಇಟ್ಕೊಂಡು ಸಂಜಯ್ ಲೀಲಾ ಬನ್ಸಾಲಿ ಅವರು ಲ್ಯಾವಿಶ್ ಆಗಿರುವಂತಹ ಒಂದು ವೆಬ್ ಸೀರೀಸ್ ತಯಾರಿಸಿದ್ದಾರೆ. ಅದರ ಹೆಸರೇ ಹೀರಾಮಂಡಿ. सिर्फ घुंघरू पहन लेने से औरत तवाइफ नहीं बनती है. दिन के और रात के सारे हुनर सीखने पड़ते हैं. ಹೀರಾಮಂಡಿ ಪೂರ್ತಿ ಒಂದು ಕಟ್ಟುಕತೆ. ಇದು ಯಾರ್ದು ಜೀವನದ ಬಗ್ಗೆ ಆಧಾರಿತವಾದ ವೆಬ್ ಸೀರೀಸ್ ಅಂತೂ ಅಲ್ವೇ ಅಲ್ಲ. ಸಂಜಯ್ ಲೀಲಾ ತಲೆಯಲ್ಲಿ ಹೊಳೆದಿರುವಂತಹ ಕಥೆಯನ್ನೇ ವೆಬ್ ಸೀರೀಸ್ ಆಗಿ ಅವರು ಪ್ರೆಸೆಂಟ್ ಮಾಡಿದ್ದಾರೆ. 20 ವರ್ಷದ ಮೊದಲೇ ಈ ಹೀರಾಮಂಡಿ ಕಥೆಯು ಸಿನಿಮಾಕ್ಕಾಗಿ ರೆಡಿಯಾಗಿತ್ತು. ವೇಶ್ಯರನ್ನು ಉರ್ದುವಿನಲ್ಲಿ ತವಾಯಿಫ್ ಅಂತ ಕರೀತಾರೆ. ಈ ತವಾಯಿಫ್ಗಳ ಗ್ರೂಪ್ ಇರುವಂತ ಮನೆಯನ್ನ ಕೋಟ ಅಂತ ಕರೀತಾರೆ. ಈ ಕೋಟಕ್ಕೆ ಒಬ್ರು ಹೆಡ್ ಇರ್ತಾರೆ. ಈ ಹೀರಾಮಂಡಿಯಲ್ಲೂ ಕೂಡ ಒಬ್ರು ಹೆಡ್ ಇದ್ದಾಳೆ. ಅವರ ಹೆಸರೇ ಮಲ್ಲಿಕಾ ಜಾನ್. ಈ ಮಲ್ಲಿಕಾ ಜಾನ್ ಪಾತ್ರಕ್ಕೆ ಮೊದಲಿಗೆ ರೇಖಾರ್ ಅವರನ್ನು ಅಪ್ರೋಚ್ ಮಾಡಲಾಗಿತ್ತು. ಆದರೆ ರೇಖಾರ್ ಅವರಿಗೆ ವಯಸ್ಸಾಗಿರುವ ಕಾರಣ ಈ ಪಾತ್ರವು ಮನುಷ್ಯ ಅವರ ಕೊರಳಿಗೆ ಬಿದ್ದಿದೆ. और जिसे आप तवायफ कहते हैं, हम पुश्तैनी फनकार हैं. महफिलें सजाते हैं लेकिन लोग हमें तमाशाबाज कहते हैं. खदरदानों पर दिल लुटाते हैं लेकिन लोग हमें लुटेरा कहते हैं. ಸಂಜಯ್ ಲೀಲಾ ಬನ್ಸಾಲಿ ಅವರು ಮಲ್ಲಿಕಾ ಜಾನ್ ಪಾತ್ರಕ್ಕೆ ಯಾರನ್ನು ಬೇಕಾದ್ರೂ ಅಪ್ರೋಚ್ ಆಗಬಹುದಿತ್ತು. ಫಾರ್ ಎಕ್ಸಾಂಪಲ್ ಮಾಧುರಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ವಿದ್ಯಾ ಬಾಲನ್ ಆಗಿರ್ಬೋದು, ಯಾರು ಬೇಕಾದ್ರೂ ಈ ಪಾತ್ರಕ್ಕೆ ಒಪ್ಕೊಳ್ಬಹುದಿತ್ತು. ಆದರೆ ಸಂಜಯ್ ಲೀಲಾ ಬನ್ಸಾಲಿ ಅವರು ತನ್ನ ಫೇವರೇಟ್ ಮನುಷ್ಯ ಕೊಯ್ಲರ್ ಅನ್ನು ಈ ಪಾತ್ರಕ್ಕೆ ಆರಿಸಿಕೊಂಡಿದ್ದಾರೆ. 90ರ ದಶಕದಲ್ಲಿ ಮನುಷ್ಯ ಕೊಯ್ಲರ್ ಅವರು ಸಂಜಯ್ ಲೀಲಾ ಬನ್ಸಾಲಿ ಅವರ ಕಾಮೋಶಿ ಚಿತ್ರದಲ್ಲಿ ಅಭಿನಯಿಸಿದರು. ಕ್ಯಾನ್ಸರ್ ರೋಗದಿಂದ ಕುಗ್ಗಿ ಹೋದ ಮನುಷ್ಯ ಕೊಯ್ಲರ್ ಅವರಿಗೆ ಈ ಪಾತ್ರವನ್ನು ಕೊಟ್ಟು ಸಂಜಯ್ ಲೀಲಾ ಬನ್ಸಾಲಿ ಅವರು ಅವರನ್ನು ಹುರಿದುಂಬಿಸಿದ್ದಾರೆ. ಮನುಷ್ಯ ಕೊಯ್ಲರ್ ಕೂಡ ಈ ಪಾತ್ರವನ್ನು ಚೆನ್ನಾಗಿ ನಿಭಾಯಿಸಿ ಚಿತ್ರರಸಿಕರ ಬಾಯಿಯಲ್ಲಿ ವಾವಾ ಪಡ್ಕೊಂಡಿದ್ದಾರೆ. ಮನುಷ್ಯ ಕೊಯ್ಲರ್ ಅವರ ಅಪೋಸಿಟ್ ರೈವಲ್ರಿ ತವಾಯಿಫ್ ಆಗಿ ಸೋನಾಕ್ಷಿ ಸಿನ್ಹಾ ಅವರು ಕೂಡ ಚೆನ್ನಾಗಿ ಅಭಿನಯಿಸಿದ್ದಾರೆ. पार नहीं कर पाएंगे, पुरानी दीवारें पार नहीं की जाती, गिरा दी जाती है. ಉಳಿದಂತೆ ಅದಿತಿ ರಾವ್ ಹೈದರಿ, ಸನೀಜಾ ಶೇಖ್, ರಿಷಾ ಚೆಡ್ ಅವರು ಕೂಡ ತಕ್ಕ ಮಟ್ಟಿಗೆ ಅಭಿನಯಿಸಿದ್ದಾರೆ.
ನನಗಂತೂ ರೀಚಾ ಚಡ್ಡಾ ಅವರ ಪಾತ್ರಕ್ಕೆ ರೀಚಾ ಚಡ್ಡಾ ಅವರು ಸೂಟ್ ಆಗಿಲ್ಲ ಅಂತ ಅನಿಸ್ತಾ ಇತ್ತು. ರೀಚಾ ಚಡ್ಡಾ ಅವರು ನಿಭಾಯಿಸಿದ ಪಾತ್ರಕ್ಕೆ ಉತ್ತಮ ನೃತ್ಯ ಬರುವಂತಹ, ಉತ್ತಮ ಕಥಕ್ ಬರುವಂತಹ ಕಲಾವಿದೆ ಅಗತ್ಯವಿತ್ತು. ರೀಚಾ ಚಡ್ಡಾರ ಬದಲು ಈ ಪಾತ್ರಕ್ಕೆ ಅಂಕಿತಾ ಲೋಖಂಡೆಯನ್ನ ಕಾಸ್ಟ್ ಮಾಡಬಹುದಾಗಿತ್ತು. ರೀಚಾ ಚಡ್ಡಾ ಅವರು ತನ್ನ ಪ್ರೇಮಿಯಿಂದ ರಿಜೆಕ್ಷನ್ಗೊಳಗಾದ ಮಾಡಿದಂತ ಇಮೋಷನಲ್ ಕಥಕ್ ಏನಿದೆ ಅದು ಅಷ್ಟು ಚೆನ್ನಾಗಿ ಮೂಡಿ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಈ ಡ್ಯಾನ್ಸ್ಗೆ ರೀಚಾ ಚಡ್ಡಾ ಅವರು 90 ಟೇಕ್ ಅನ್ನು ತಗೊಂಡಿದ್ದಾರಂತೆ. ಆಬ್ವಿಯಸ್ಲಿ ತಗೊಳ್ತಾರೆ, ಯಾಕಂದ್ರೆ ಅವರು ಉತ್ತಮವಾದ ಡ್ಯಾನ್ಸಸ್ ಅಲ್ಲ. 90 ಟೇಕ್ ತೆಗೆದುಕೊಂಡ ನಂತರ ಈ ರಿಸಲ್ಟ್ ಬಂದಿದೆ ನೋಡಿ. ಪದ್ಮಾವತ್ ಸಿನಿಮಾದ ಶೂಟಿಂಗ್ ಸಮಯದಲ್ಲಿ ಸಂಜಯ್ ಲೀಲಾ ಬನ್ಸಾಲಿ ಅವರ ಮೇಲೆ ಅಟ್ಯಾಕ್ ಆಗಿತ್ತು. ಆವಾಗ ಶೇಖರ್ ಸುಮನ್ ಅವರು ಓಪನ್ ಆಗಿ ಸಂಜಯ್ ಲೀಲಾ ಬನ್ಸಾಲಿ ಅವರಿಗೆ ಸಪೋರ್ಟ್ ಮಾಡಿದ ಕಾರಣ ಹೀರಾಮಂಡಿಯಲ್ಲಿ ಶೇಖರ್ ಸುಮನ್ ಮತ್ತು ಶೇಖರ್ ಸುಮನ್ ಅವರ ಮಗ ಅದ್ಯಾನ್ ಸುಮನ್ ಅವರಿಗೆ ಪಾತ್ರವನ್ನು ಕೊಡಲಾಗಿದೆ. ಇವರಿಬ್ಬರು ನಿಭಾಯಿಸಿದಂತಹ ಪಾತ್ರ ಮುಸ್ಲಿಂ ಪಠಾಣ್ಗಳ ಪಾತ್ರವಾದ್ದರಿಂದ ಇವರಿಬ್ಬರು ಕೂಡ ಈ ಪಾತ್ರಕ್ಕೆ ಸೂಟ್ ಆಗಲ್ಲ. ಮನಿಷಾ ಕೊಯಿರಾಲಾ ಪಾತ್ರದ ನಂತರ ಶರ್ಮಿಳ್ ಶೇಖರ್ ಮಾಡಿದಂತಹ ಪಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿರುವಂತ ಪಾತ್ರ. ಒಂದು ರೀತಿಯಲ್ಲಿ ಈ ವೆಬ್ ಸೀರೀಸ್ಗೆ ಅವಳೇ ಹೀರೋಯಿನ್ ಅಂತ ಹೇಳ್ಬೋದು. लेकिन आप चलिए ना, दादी जान को भी अच्छा लगेगा और हमें भी. सब तो ठीक है, पर हमने आपको लाख बार समझाया कि गुस्से से दूर रहिए. जब आप चली जाएंगे तो उनका दिल टूट जाए, पर आपने उन्हें शीशे में उतार लिया. आप हमेशा हमसे इतनी बेरुखी से बात क्यों करते हैं? हम आपको परेशान करते हैं, हम इतने भरोसे है ही क्यों? परेशानी आपसे नहीं, हालात से. जिस जगह से हम नफरत करते थे वहीं की लड़की से हम मोहब्बत कर बैठे. ಶರ್ಮಿಳ್ ಶೇಖರ್ ಅವರು ಈ ಪಾತ್ರವನ್ನು ಯಶಸ್ವಿಯಾಗಿ ನಿಭಾಯಿಸುವುದರಲ್ಲಿ ಫೈಲ್ ಆಗಿದ್ದಾರೆ. ಬನ್ಸಾಲಿ ಅವರು ತನ್ನ ಅಕ್ಕನ ಮಗಳು ಶರ್ಮಿನ್ ಶೇಖರ್ ಅವರನ್ನ ಒಂದು ಪಾತ್ರಕ್ಕೆ ಕಾಸ್ಟ್ ಮಾಡಿ ಎಳೆದಿದ್ದಾರೆ. ಇದು ಅವರ ಮೊದಲ ಆಕ್ಟಿಂಗ್ ಆಪರ್ಚುನಿಟಿ ಆಗಿರುವುದರಿಂದ ಬನ್ಸಾಲಿ ಅವರು ರಿಸ್ಕ್ ತಗೊಳ್ಳಬಾರದಾಗಿತ್ತು. ಶರ್ಮಿಳ್ ಶೇಖರ್ ಅನ್ನು ಪಾಲಿಶ್ ಮಾಡಲು ಯಾವುದಾದ್ರೂ ಸಣ್ಣ ಪುಟ್ಟ ಪಾತ್ರವನ್ನು ಕೊಡಬಹುದಾಗಿತ್ತು. ಶರ್ಮಿಳ್ ಶೇಖರ್ ಅಪೋಸಿಟ್ ತಹಾಶಾ ತುಂಬಾ ಚೆನ್ನಾಗಿ ಕಾಣ್ತಾರೆ, ತುಂಬಾ ಚೆನ್ನಾಗಿ ಪಾತ್ರವನ್ನು ನಿಭಾಯಿಸಿದ್ದಾರೆ. ಇಂದ್ರೇಶ್ ಮಲ್ಲಿಕ್ ಮಾಡಿದಂತಹ ಗೇ ಪಾತ್ರ ನನಗಂತೂ ಇಷ್ಟ ಆಗಿಲ್ಲ. ಯಾಕೆಂದ್ರೆ ಈ ಪಾತ್ರಕ್ಕೆ ಮಾಡಲ್ ಲುಕ್ ಇರುವಂತಹ ಆರ್ಟಿಸ್ಟ್ ಅನ್ನು ಕಾಸ್ಟ್ ಮಾಡಬಹುದಾಗಿತ್ತು. ಅಟ್ ಲೀಸ್ಟ್ ಕರಣ್ ಜೋಹರ್ ಅನ್ನಾದ್ರೂ ಮಾಡಬಹುದಾಗಿತ್ತು. ಈ ವೆಬ್ ಸೀರೀಸ್ ಶೂಟಿಂಗ್ಗೆ ಸರಾಸರಿ 3 ವರ್ಷ ತೆಗೆದುಕೊಂಡಿದೆ. ಬಾಂಬೆಯ ಫಿಲ್ಮ್ ಸಿಟಿಯಲ್ಲಿ 3 ಎಕರೆ ಜಾಗದಲ್ಲಿ ಲಾವಿಶ್ ಸೆಟ್ ಹಾಕಲಾಗಿತ್ತು. ಜೊತೆಗೆ VFX ಸಹಾಯ ಕೂಡ ತೆಗೆದುಕೊಳ್ಳಲಾಗಿತ್ತು. ಫೂಲ್ ರಹಿ ಸರ್ಸೋ ಅನ್ನೋ ಪದ್ಯದ ಲಿರಿಕ್ಸ್ 700 ವರ್ಷ ಹಳೆದಂತೆ, ನಂಬ್ತೀರಾ? ಅಮೀರ್ ಖುಸ್ರೋ ಎನ್ನುವ ಮುಸ್ಲಿಂ ಸಾಹಿತಿಯೊಬ್ಬರು ಈ ಪದ್ಯವನ್ನ 700 ವರ್ಷ ಮೊದಲೇ ಬರೆದಿದ್ದಾರಂತೆ. ಇವಾಗ ಸಂಜಯ್ ಲೀಲಾ ಬನ್ಸಾಲಿ ಅವರು ಅದನ್ನು ಬಾರೋ ಮಾಡಿಕೊಂಡು ಸಿನಿಮಾದಲ್ಲಿ ಯೂಸ್ ಮಾಡ್ಕೊಂಡಿದ್ದಾರೆ. ಬನ್ಸಾಲಿ ಅವರ ಟ್ಯಾಲೆಂಟ್ ಮತ್ತು ಟೇಸ್ಟ್ಗೆ ಒಂದು ದೊಡ್ಡ ಸಲಾಂ ಹೊಡಿಲೇಬೇಕು. ಯಾಕಂದ್ರೆ ಈ ಹೀರಾಮಂಡಿಯ ಕತೆ, ಡೈರೆಕ್ಷನ್, ಸ್ಕ್ರೀನ್ ಪ್ಲೇ ಮತ್ತು ಈ ಸಿನಿಮಾದ 10 ಹಾಡುಗಳನ್ನು ಬನ್ಸಾಲಿ ಅವರೇ ಕಂಪೋಸಿಷನ್ ಮಾಡಿದ್ದಾರೆ. ಈ ವೆಬ್ ಸೀರೀಸ್ ನ ಒಂದೊಂದು ಎಪಿಸೋಡ್ ಕೂಡ ತುಂಬಾ ಲೆಂತಿ ಆಗಿದೆ. ಈ ವೆಬ್ ಸೀರೀಸ್ ನೋಡಲು ತುಂಬಾ ಪೇಷನ್ಸ್ ನ ಅಗತ್ಯವಿದೆ. ಡ್ಯಾನ್ಸ್, ಹೆವಿ ಕಾಸ್ಟ್ಯೂಮ್, ಲಾವಿಶ್ ಸೆಟ್, ಥಿಯೇಟರ್ ಪ್ಲೇಗಳನ್ನು ನೋಡುವಂತಹ ಆಡಿಯನ್ಸ್ಗೆ ಈ ವೆಬ್ ಸೀರೀಸ್ ತುಂಬಾನೇ ಇಷ್ಟ ಆಗುತ್ತೆ. ಈ ವೆಬ್ ಸೀರೀಸ್ ನೋಡಬೇಕಾದ್ರೆ ಒಂದೇ ಸರ್ತಿ 8 ಎಪಿಸೋಡ್ ಅನ್ನು ನೋಡಬೇಡಿ. ವಾರಕ್ಕೊಂದರಂದ್ರೆ ಒಂದೊಂದು ಎಪಿಸೋಡ್ ನೋಡಿ ಎಂಜಾಯ್ ಮಾಡಿ. ಈ ವೆಬ್ ಸೀರೀಸ್ ನ ಕಾಸ್ಟ್ಯೂಮ್ ಡಿಸೈನರ್ ರಿಂಪಲ್ ಮತ್ತು ಹರ್ಪ್ರೀತ್ ಹೋ 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 ಇವರಿಗಂತೂ ಕೆಲಸನೇ ಕೆಲಸ. 300ಕ್ಕಿಂತಲೂ ಜಾಸ್ತಿ ಕಾಸ್ಟ್ಯೂಮ್ ಗಳನ್ನು ಡಿಸೈನ್ ಮಾಡಿ ಸ್ಪೆಷಲಿ ಹೀರಾಮಂಡಿಗಂತಲೇ ಇಟ್ಕೊಂಡಿದ್ದೀರಂತೆ. ಹೀರಾಮಂಡಿಯ ಅರ್ಧದಷ್ಟು ಬಜೆಟ್ ಕಾಸ್ಟ್ಯೂಮ್ ಡಿಸೈನ್ಗೆ ಹಾಕಿರುವುದರಲ್ಲಿ ಸಂದೇಹನೇ ಇಲ್ಲ. ಈ ವೆಬ್ ಸೀರೀಸ್ ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇದೆ.
ಸೌಂಡ್ ವಿಷನ್ ಸಂಸ್ಥೆಯು ಅಚ್ಚುಕಟ್ಟಾಗಿ ನೀಟಾಗಿ ಕನ್ನಡದಲ್ಲಿ ಡಬ್ ಮಾಡಿ ಪ್ರೆಸೆಂಟ್ ಮಾಡಿದೆ. ನನಗಂತೂ ಈ ವೆಬ್ ಸೀರೀಸ್ ತುಂಬಾನೇ ಇಷ್ಟ ಆಯಿತು. ಯಾಕೆಂದ್ರೆ ನಾನು ಎಲ್ಲ ಜೋನರ್ನ ಕಥೆಯನ್ನು ಇಷ್ಟಪಡ್ತೀನಿ. ಈ ವೆಬ್ ಸೀರೀಸ್ ಲಾವಿಶ್ ಆಗಿದೆ, ಆರ್ಟಿಸ್ಟಿಕ್ ಆಗಿದೆ, ಒಳ್ಳೆ ಸಂಗೀತ ಇದೆ, ಒಳ್ಳೆ ಕಾಸ್ಟ್ಯೂಮ್ಸ್ ಇದೆ, ತಾರೆಯರ ದಂಡೆ ಇದೆ. ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಜೈ ಕರ್ನಾಟಕ.